ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ. ಇದು ಮೂರನೇ ವಿಡಿಯೋ ಆಗಿದೆ. ಇಂಟಿಗ್ರೇಷನ್ನ ಶಾರ್ಟ್ಕಟ್ ಟ್ರಿಕ್ಸ್ನ ಮೂರನೇ ವಿಡಿಯೋ ಇದಾಗಿರುತ್ತೆ. ಸೊ ಆಲ್ರೆಡಿ ನಿಮಗೆ ಪಾರ್ಷಲ್ ಫ್ರ್ಯಾಕ್ಷನ್ನು, ಇನ್ನು ಡೆಫಿನೆಟ್ ಇಂಟಿಗ್ರಲ್ಸ್ ನೆಕ್ಸ್ಟ್ ಇದರಲ್ಲಿ ಮಾಡ್ತೇನೆ. ಆಲ್ರೆಡಿ ನಿಮಗೆ ಯೂಸಿಂಗ್ ಪಾರ್ಷಲ್ ಫ್ರ್ಯಾಕ್ಷನ್ನು ಅದರದ್ದಾಗಿದೆ ಶಾರ್ಟ್ಕಟ್ ಟ್ರಿಕ್ಸು. ಅದಾದಮೇಲೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇದಾಗಿದೆ. ಇದರಲ್ಲಿ ನಾನು ನಿಮಗೆ ಮಾಡ್ಯುಲಸ್ ಫಂಕ್ಷನ್ ಇದು ಹೇಳಿಕೊಡ್ತೇನೆ. ಒಂದು 5 to 10 minutes ಅಷ್ಟೇ, ನಾಟ್ ಮೋರ್ ದ್ಯಾನ್ ದ್ಯಾಟ್. ಅದಾದಮೇಲೆ ಡೆಫಿನೆಟ್ ಇಂಟಿಗ್ರೇಷನ್ ಇದು ನೆಕ್ಸ್ಟ್ ಮಾಡ್ತೇನೆ, ಸರಿನಾ? ಸೊ ಒಂದು ವೇಳೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಈ ಶಾರ್ಟ್ಕಟ್ ಟ್ರಿಕ್ಸ್ಗಳು ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳ್ಬೋದು, ಸರಿನಾ? ಸೊ ಆ್ಯಂಡ್ ಮಾಡ್ಯುಲಸ್ ಫಂಕ್ಷನ್ ವೆರಿ ಇಂಪಾರ್ಟೆಂಟ್. ಎವ್ರಿ ಇಯರ್ ಕೇಳುವಂಥ ಕ್ವಶನ್ ಇದು. A to B mod x ಇಲ್ಲಿ ಯಾವ ರೀತಿಯೂ ಕೇಳ್ಬೋದು. ಅದ್ರ ಬಗ್ಗೆನೂ ಕೂಡ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ, ನೋ ನೀಡ್ ಟು ವರಿ. ಓಕೆ, ಇನ್ ಕೇಸ್ A to B ಇಫ್ ನಿಮಗೆ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಕೊಟ್ಟಿರ್ತಾರೆ ನೋಡಿ, ಎರಡೂ ಕೂಡ ಡಿಫ್ರೆಂಟ್ ಸೈನ್ಸ್ ಆದರೆ, ಇದು ಪ್ಲಸ್ ಇದ್ದು ಇದು ಮೈನಸ್ ಇದ್ದರೆ, ಅಥವಾ ಇದು ಮೈನಸ್ ಇದ್ದು ಇದು ಪ್ಲಸ್ ಇದ್ದರೆ, ಆವಾಗ ಫಾರ್ಮುಲಾ ಏನಂತ ಹೇಳಿದರೆ B² + A² / 2. ಅದೇ ನಿಮಗೆ ಬೋತ್ ಆರ್ ಸೇಮ್ ಸೈನ್ ಆದರೆ, ಲೈಕ್ ಇದು ಪಾಸಿಟಿವ್ ಇದು ಪಾಸಿಟಿವ್, ಅಥವಾ ಇದು ನೆಗೆಟಿವ್ ಇದು ನೆಗೆಟಿವ್, ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಎರಡೂ ಕೂಡ ಸೇಮ್ ಸೈನ್ ಇದ್ದರೆ ಆವಾಗ ಮಾಡ್ಯುಲಸ್ ಆಫ್ B² - A² / 2. ಓಕೆ, ಇದು ನಿಮ್ಮ ಇದು ಏನು ಫಾರ್ಮುಲಾ. ಸೊ ನೀವು ಫಾರ್ಮುಲಾವನ್ನು ಕಲ್ತ್ಕೊಂಡ್ರೆ ಆರಾಮಾಗಿ ಇದನ್ನು ಮಾಡ್ಬೋದು, ಸರಿನಾ? ಓಕೆ, ಈಗ ಒಂದೊಂದೇ ಪ್ರಾಬ್ಲಮನ್ನು ಮಾಡ್ತಾ ಬರ್ತೇನೆ. ಫಸ್ಟ್ ನಿಮ್ಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ. ಅದಾದ ನಂತರ ಪ್ರೀವಿಯಸ್ ಇಯರ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅದನ್ನು ಕೂಡ ಸಾಲ್ವ್ ಮಾಡೋಣ, ಸರಿನಾ? ಫಸ್ಟ್ ಕ್ವಶನ್ mod x ಎಲ್ಲಿದೆ ನೋಡಿ. mod x ಈಗ A to B dx ಅಂತ ಕೇಳಿದ್ದಾರೆ. ಇದರಲ್ಲಿ ಒಂದು ಎಕ್ಸಾಂಪಲ್ನ ತೊಗೊಂಡಿದ್ದೇನೆ ನಾನು. -2 to 3 mod x dx. ಇದು ನೋಡಿ, ಸೈನ್ ನೋಡಿ, ಇದರದ್ದು ನೆಗೆಟಿವ್ ಇದರದ್ದು ಪಾಸಿಟಿವ್. ಸೈನ್ಸ್ ಇಫ್ A and B ಆರ್ ಡಿಫ್ರೆಂಟ್ ಸೈನ್ಸ್, ಆ್ಯಕ್ಚುಲಿ ಇಲ್ಲಿ ಏನು ಬರಬೇಕು, mod x ಬರಬೇಕು, ಸರಿನಾ? ಮಾಡ್ಯುಲಸ್ ಆಫ್ ಎಕ್ಸ್ ಇದೆಯಾ? ಓಕೆ, ಸೈನ್ ನೋಡಿ, ಇಲ್ಲಿ ನೆಗೆಟಿವ್ ಇದೆ ಇಲ್ಲಿ ಪಾಸಿಟಿವ್ ಇದೆ. ಡಿಫ್ರೆಂಟ್ ಸೈನ್ಸ್ ಇದ್ದರೆ ಫಾರ್ಮುಲಾ ಏನು ಹೇಳಿ, B² + A² / 2 ಹಾಕೋಣ. ನಾನು ಫಸ್ಟ್ ಪ್ರಾಬ್ಲಮ್ ಇಲ್ಲೇ ಸೊಲ್ಯೂಷನ್ ಮಾಡ್ತೇನೆ. B² + A² / 2. B ಅಂದರೆ ಯಾವುದು, ಅಪ್ಪರ್ ಲಿಮಿಟ್ 3² ಪ್ಲಸ್ A ಅಂದರೆ ಯಾವುದು, ಲೋವರ್ ಲಿಮಿಟು ಎಷ್ಟು, -2² ಅಂದರೆ ನಾನು 2² ತಗೊಳ್ತೇನೆ, ಅಥವಾ -2² / 2. 3² ಎಷ್ಟು, 9 + 4 / 2 ಅಂದರೆ ಎಷ್ಟಾಗತ್ತೆ, ಇದು 13 / 2. ದಟ್ಸ್ ಇಟ್, ಅಷ್ಟೇ. ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. ಈಗ ಸೆಕೆಂಡ್ ಪ್ರಾಬ್ಲಮ್, ಇದು A ಇದು B, mod x ಇದೆಯಾ? ಇದೆ. ಎರಡರದ್ದು ಸೈನ್ ಏನಿದೆ, ಇದು ಪಾಸಿಟಿವ್ ಇದು ಪಾಸಿಟಿವ್, ಎರಡು ಪಾಸಿಟಿವ್ ಅಂದರೆ ಎರಡರದ್ದು ಸೈನ್ ಸೇಮ್ ಇದೆಯಾ? ಸೇಮ್ ಇದ್ದರೆ ಏನು ಫಾರ್ಮುಲಾ, ಮಾಡ್ಯುಲಸ್ ಆಫ್ B² - A² / 2. B ಅಂದರೆ ಯಾವುದು, ಅಪ್ಪರ್ ಲಿಮಿಟ್ ಅಂದರೆ 5² - 1² / 2. 5² ಎಷ್ಟು, 25 - 1/2 24/2 ಎಷ್ಟಾಗುತ್ತೆ, 12. ದ್ಯಾಟ್ಸ್ ಇಟ್, ಅಷ್ಟೇ. ಓಕೆ, ಎಲ್ಲಿರಬೇಕು, ಇಲ್ಲಿ ಮಾಡ್ಯುಲಸ್ x ಇರಬೇಕು, ಇಲ್ಲಿ A ಇರಬೇಕು, ಇಲ್ಲಿ B ಇರಬೇಕು, ಫಾರ್ಮುಲಾ ಹಾಕಬೇಕು ಅಷ್ಟೇ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಒಂದೊಂದೇ ಮಾಡ್ತಾ ಬರ್ತೇನೆ. ಇಫ್ f(x) = ಪ್ರಾಬ್ಲಮ್ ನೋಡ್ಕೊಳ್ಳಿ. ಇದು 2009 ಕೇಳಿರೋ ಕ್ವಶನ್. ಮಾಡ್ಯುಲಸ್ t dt ದೆನ್ ಫಾರ್ ಎನಿ x is greater than or equals to 0. ಇಲ್ಲಿ ನೋಡಿ, ಇಲ್ಲಿ x ಅಂತ ಕೊಟ್ಟಿದ್ದಾರೆ, ಇಲ್ಲಿ -1 ಅಂತ ಕೊಟ್ಟಿದ್ದಾರೆ, ಸರಿನಾ? ಓಕೆ, f(x) = ವಾಟ್ ಅಂತ ಕೇಳಿದ್ದಾರೆ. f(x) ಅಂದರೆ ಏನು ಅಂತ ಕೇಳಿದ್ದಾರೆ. ಈಗ ನೋಡಿ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ. ಎಕ್ಸ್ ಪಾಸಿಟಿವಾ ನೆಗೆಟಿವಾ? ಎಕ್ಸ್ ಈಸ್ ಪಾಸಿಟಿವ್. ಯಾಕೆ ಹೇಳಿ, ಇಲ್ಲೊಂದು ಕೊಟ್ಟಿದ್ದಾರೆ ನೋಡಿ, x is greater than or equals to 0 ಅಂದರೆ ಇದು ಮೈನಸ್ ಆಯಿತು, ಇದು ಪ್ಲಸ್ ಆಯಿತು. ಎರಡರ ಸೈನ್ ಏನಾಯಿತು, ಡಿಫರೆಂಟ್ ಆಯಿತು. ಡಿಫರೆಂಟ್ ಇದ್ದರೆ ಫಾರ್ಮುಲಾ ಏನು, B² + A² / 2. ಫಾರ್ಮುಲಾ ಗೊತ್ತಿದೆಯಲ್ಲ, ಡಿಫರೆಂಟ್ ಇದ್ದರೆ ಇಲ್ಲ ಕೊಟ್ಟಿದ್ದೀನಲ್ಲ, B² + A² / 2. ಅದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದಾ? ಈಗ ಇದು B, ಎಕ್ಸ್ ಅಂದರೆ B, ಇದು A, B² ಅಂದರೆ x². ಆ್ಯಕ್ಚುಲಿ ಫಾರ್ಮುಲಾ ಏನು ಹೇಳಿ, ಪ್ಲಸ್ ಅಲ್ವಾ, ಪ್ಲಸ್ B ಅಂದರೆ ಏನು, -1² / 2. x² -1 ಸ್ಕ್ವೇರ್ ಮಾಡಿದರೆ +1 ಆಗುತ್ತೆ, / 2. ಆನ್ಸರ್ ಏನು ಹೇಳಿ, x² + 1/2, ಸರಿನಾ? x² + 1/2. ಈ ಪ್ರಾಬ್ಲಮ್ ನೋಡಿದ ತಕ್ಷಣ ನಿಮಗಿದು ಇದೇನು ಸರ್ ಅಂತ ಇದಾಗ್ಬೋದೇನೋ, ಬಟ್ ಇಷ್ಟೇ ಬರಿಬೋದು ನೀವು. ಏನು ಬರಿಬೋದು, 1/2 ಔಟ್ಸೈಡ್ ಇಟ್ಟರೆ ಇದೇನಾಗುತ್ತೆ, 1 + x², ಸರಿ ಅಲ್ವಾ? ಯಾಕಂದರೆ 1 × 1 1/2 ಪ್ಲಸ್ x² / 2 ಇದೆ. ಇದನ್ನೇ ಸ್ಪ್ಲಿಟ್ ಮಾಡಿ ಬರೆದಿದ್ದಷ್ಟೇ.
ಇದನ್ನು ಸ್ಪ್ಲಿಟ್ ಮಾಡಿ ಬರ್ದಿದ್ದು. ಯಾಕೆ ಸ್ಪ್ಲಿಟ್ ಮಾಡಿ ಬರ್ದಿದ್ದು? ನಿಮಗೆ ಆಪ್ಷನಲ್ಲಿ ಆನ್ಸರ್ ಇದೆ. ಸಿಂಪಲ್. ಇದಂತೂ 100% ಅಲ್ಲ, ಇದಂತೂ 100% ಅಲ್ಲ, ಇದು ಮೈನಸ್ ಇದೆ, ನಮ್ಮದಿಲ್ಲಿ ಪ್ಲಸ್ ಇದೆ, ನಿಮ್ಗೆ ಅಷ್ಟರಲ್ಲೇ ಗೊತ್ತಾಗುತ್ತೆ. ಸರಿನಾ? ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ 0 to 4 ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್ ನೀವು. ಇಲ್ಲಿ ಏನಿರಬೇಕಂತ ಹೇಳಿದ್ದೆ ನಾನು, ಮೋಡ್ ಎಕ್ಸ್ ಇರಬೇಕು, ಬಟ್ ಇಲ್ಲಿ ಎಕ್ಸ್ ಮೈನಸ್ 1 ಇದೆ. ಇವಾಗ ಸ್ವಲ್ಪ ಯೋಚನೆ ಮಾಡಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಮೋಡ್ ಎಕ್ಸ್ ಬಂದರೆ ಇದರ ಒಳಗಡೆ ಇಲ್ಲಿ ಮೋಡ್ ಎಕ್ಸ್ ಬಂದರೆ ಡೈರೆಕ್ಟ್ ಮಾಡ್ಬೋದು, ಬಟ್ ಇಲ್ಲಿ ಏನಿದೆ, ಎಕ್ಸ್ ಮೈನಸ್ 1 ಇದೆ. ಸರ್ ಇವಾಗ ಏನು ಮಾಡೋದು? ಇಲ್ಲಿ ನೋಡಿ 0 to 4 ಕೊಟ್ಟಿದ್ದಾರೆ. ಈಗ ಎಕ್ಸ್ ಮೈನಸ್ 1 ನೀವು ಏನಂತ ತಗೊಳ್ಬೇಕು ಅಂತ ಕೇಳಿದರೆ ಟಿ ಅಂತ ತಗೊಳ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಡೈರೆಕ್ಟ್ ಎಕ್ಸ್ ಇದ್ದರೆ ಡೈರೆಕ್ಟ್ ಮಾಡಿ, ಎಕ್ಸ್ ಇಲ್ವಾ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಬಂತಾ, ಟಿ ಅಂತ ತಗೊಳ್ಳಿ, ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು, ಡಿ ಎಕ್ಸ್ ಆಗುತ್ತೆ. 1 ಏನು ಸಿಗೋದಿಲ್ಲ, ಡಿ ಎಕ್ಸ್ ಈಕ್ವಲ್ಸ್ ಟು ಡಿ ಟಿ. ಸರಿನಾ? ಈಗ ವೆರಿ ಇಂಪಾರ್ಟೆಂಟ್. ಈಗ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಎಕ್ಸ್ ಇದ್ದಲ್ಲಿ 0 ಅಪ್ಲೈ ಮಾಡಿದರೆ 0 - 1 ಈಸ್ ಈಕ್ವಲ್ಸ್ ಟು ಟಿ. ಅಂದರೆ ನಾನು ಇದನ್ನು ಇನ್ ಟರ್ಮ್ಸ್ ಆಫ್ ಟಿಯಲ್ಲಿ ಬರಿಬೇಕು. ಫಸ್ಟಿಗೆ ಲೋವರ್ ಲಿಮಿಟ್ ಏನಿದೆ ಇಲ್ಲಿ 0, ಎಕ್ಸ್ ಇದ್ದಲ್ಲಿ 0 ಅಪ್ಲೈ ಮಾಡ್ತೇವೆ, 0 - 1 ಈಸ್ ಈಕ್ವಲ್ಸ್ ಟು ಟಿ. ಇಲ್ಲಿ ಅವಾಗ ಏನಾಗುತ್ತೆ, -1 ಈಸ್ ಈಕ್ವಲ್ಸ್ ಟು ಟಿ. ಈಗ ಲಿಮಿಟನ್ನು ಚೇಂಜ್ ಮಾಡೋಣ. ಲೋವರ್ ಲಿಮಿಟ್ ಏನಾಗುತ್ತೆ, -1 ಆಗುತ್ತೆ. ಸರಿನಾ? ಅಪ್ಪರ್ ಲಿಮಿಟ್ ಏನಾಗುತ್ತೆ, ಆ್ಯಕ್ಚುಲಿ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಏನಿದೆ 4 - 1 ಈಸ್ ಈಕ್ವಲ್ಸ್ ಟು ಟಿ. 4 - 1 ಏನು, 3 ಈಸ್ ಈಕ್ವಲ್ಸ್ ಟು ಟಿ. ಇದು ಅಪ್ಪರ್ ಲಿಮಿಟ್. ದಟ್ಸ್ ಇಟ್. ಆಯಿತಾ? ಈಗ ಒಳಗಡೆ ಕೊಟ್ಟಿರೋ ಪ್ರಾಬ್ಲಮಲ್ಲಿ ಎಕ್ಸ್ ಮೈನಸ್ 1 ಇದೆ. ನಾವು ಎಕ್ಸ್ ಮೈನಸ್ 1 ಏನಂತ ತಗೊಂಡಿದ್ದೇವೆ, ಟಿ. ಅಂದರೆ ಇಂಟಿಗ್ರೇಷನ್ ಆಫ್ ಟಿ ಡಿ ಟಿ ಆಗುತ್ತೆ. ಸರಿನಾ? ಇಂಟಿಗ್ರೇಷನ್ ಆಫ್ ಟಿ ಡಿ ಟಿ. ದಟ್ಸ್ ಇಟ್. ಇದರಲ್ಲಿ ಏನಿಲ್ಲ, ಮತ್ತೆ ಅದೇ ಫಾರ್ಮುಲಾ. ಎರಡರದ್ದು ಸೈನ್ ಡಿಫರೆಂಟ್ ಇದೆ. ಸೈನ್ ಡಿಫರೆಂಟ್ ಇದ್ದರೆ ಫಾರ್ಮುಲಾ ಏನು ಹೇಳಿ, b² + a² / 2 ಅಲ್ವಾ. ಬಿ ಅಂದರೆ ಏನು, 3² 9 ಪ್ಲಸ್ -1² 1 ಡಿವೈಡೆಡ್ ಬೈ 2. 9 + 1 ಎಷ್ಟು 10, 10/2 ಎಷ್ಟು 5. ಸೊ ವಾಟ್ ಈಸ್ ದ ಆನ್ಸರ್ ನಾವು? ವಾಟ್ ಈಸ್ ದ ಆನ್ಸರ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 5 ಇಸ್ ದ ರೈಟ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಇದು 2017 ಕೇಳಿದ್ದಾರೆ. ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಸರಿನಾ? ಏನಿರಬೇಕಿತ್ತು, ಮಾಡ್ಯುಲಸ್ ಎಕ್ಸ್ ಇರಬೇಕಿತ್ತು, ಬಟ್ ಎಕ್ಸ್ ಪ್ಲಸ್ 2 ಇದೆ. ಆವಾಗ ನಾವು ಎಕ್ಸ್ ಪ್ಲಸ್ 2 ಅನ್ನು ಏನಂತ ತಗೊಳ್ಬೇಕು, ಟಿ ಅಂತ ತಗೊಳ್ಬೇಕು. ಸರಿನಾ? ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಇದು ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಟಿ. ದಟ್ಸ್ ಇಟ್. ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಇವಾಗ ಏನು ಮಾಡಬೇಕು, ನಾವು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಬೇಕು. ಎಕ್ಸ್ ಇದ್ದಲ್ಲಿ ಫಸ್ಟಿಗೆ ಲೋವರ್ ಲಿಮಿಟ್ -5 ಅಲ್ವಾ, -5 + 2 ಈಸ್ ಈಕ್ವಲ್ಸ್ ಟು ಟಿ. ಎಷ್ಟಾಗುತ್ತೆ ಇಲ್ಲಿ, -3 ಈಸ್ ಈಕ್ವಲ್ಸ್ ಟು ಟಿ ಆಗುತ್ತೆ. ಲೋವರ್ ಲಿಮಿಟ್ ಏನಾಗುತ್ತೆ, -3. ಆಮೇಲೆ ಅಪ್ಪರ್ ಲಿಮಿಟ್ ಏನು 5. ಸೊ 5 + 2 ಈಸ್ ಈಕ್ವಲ್ಸ್ ಟು ಟಿ. 5 + 2 ಏನು 7. ಸೊ ಇಲ್ಲಿ ಒಳಗಡೆ ಇರೋದು ಎಕ್ಸ್ ಪ್ಲಸ್ 2. ಎಕ್ಸ್ ಪ್ಲಸ್ 2 ಅನ್ನು ನಾವು ಏನಂತ ತಗೊಂಡಿದ್ದೇವೆ, ಟಿ. ಸೊ ಮಾಡ್ಯುಲಸ್ ಆಫ್ ಟಿ ಇಂಟು ಡಿ ಟಿ. ಸರಿನಾ? ಈಗ ಸೈನ್ ನೋಡಿ ಡಿಫರೆಂಟ್ ಇದೆ. ಡಿಫರೆಂಟ್ ಇದ್ದರೆ ಏನು ಮಾಡಲಿಕ್ಕೆ ಹೇಳಿದ್ದೆ ನಾನು, ಆಲ್ರೆಡಿ ಹೇಳಿದ್ದೇನೆ. ಇಫ್ ಇಟ್ ಈಸ್ ಡಿಫರೆಂಟ್, b² + a² ಡಿವೈಡೆಡ್ ಬೈ 2. ಇಲ್ಲಿ ಬಿ ಯಾವುದು, ಇದು 7² ಪ್ಲಸ್ 3² 9 ಡಿವೈಡೆಡ್ ಬೈ 2. 49 + 9 ಎಷ್ಟು 58 ಡಿವೈಡೆಡ್ ಬೈ 2. 58/2 ಎಷ್ಟು, 2 1s 2 2s 18 9s. ಸೊ 29 ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದಟ್ಸ್ ಇಟ್. ಹೋಪ್ ಇದು ನಿಮಗಿದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಈಗ 2024 ಪ್ರೀವಿಯಸ್ ಇಯರ್ ಅಲ್ಲ, ಅದರ ಹಿಂದಿನ ವರ್ಷ ಕೇಳಿದಂಥ ಕ್ವಶನ್. ಇಲ್ಲಿ ನೋಡಿ 1 to 5 ಅಂತ ಕೊಟ್ಟಿದ್ದಾರೆ. ಸೇಮ್ ಹಿಂದ್ಗಡೆ ಏನು ಮಾಡಿದರೆ ಅದನ್ನೇ ಮಾಡಬೇಕು. ಇಲ್ಲಿ ಎಕ್ಸ್ ಇರಬೇಕಿತ್ತು, ಎಕ್ಸ್ ಇಲ್ಲ, ಎಕ್ಸ್ -3 ಇದೆ. ಆವಾಗ ಏನು ಮಾಡ್ತೇವೆ ಹೇಳಿ, ಎಕ್ಸ್ -3 ಈಸ್ ಈಕ್ವಲ್ಸ್ ಟು ಟಿ. ಆವಾಗ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಸರಿನಾ? ಇಲ್ಲಿ ಆ್ಯಕ್ಚುಲಿ ಲಿಮಿಟ್ ಏನಿದೆ 1 ಮತ್ತು 5 ಅಲ್ವಾ. ನಾನು ಓನ್ಲಿ ಇದನ್ನು ಮಾತ್ರ ತಗೊಂಡಿದ್ದೇನೆ. ಆಚೆಗಡೆ ಇದನ್ನು ಬರಿಬೇಕು, ಯಾವುದು 1 - x. ಇಲ್ಲಿ ನೋಡಿ ಮಾಡ್ಯುಲಸ್ ಒಳಗಡೆ 1 - x ಇದೆಯಲ್ಲ, ಅದನ್ನು ನೀವು ಎಕ್ಸ್ -1 ಅಂತ ಬರೆದ್ರೂ ಸೇಮೇ, ದೆರ್ ಇಸ್ ನೋ ಡಿಫರೆನ್ಸ್. ಇದನ್ನು ಟಿ ಅಂತ ತಗೊಳ್ಳೋಣ. ಆವಾಗ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಡಿ ಟಿ ಆಗುತ್ತಾ. ಸರಿನಾ? ಈಗ ಇದಕ್ಕೆ ಅಪ್ಲೈ ಮಾಡೋಣ. ಫಸ್ಟಿಗೆ 1 ಅಪ್ಲೈ ಮಾಡೋಣ. 1 - 3 ಈಸ್ ಈಕ್ವಲ್ಸ್ ಟು ಟಿ. 1 - 3 ಎಷ್ಟು, -2 ಈಸ್ ಈಕ್ವಲ್ಸ್ ಟು ಟಿ ಅಲ್ವಾ. ಅಂದರೆ ಲೋವರ್ ಲಿಮಿಟ್ ಎಷ್ಟಾಯಿತು, -2 ಆಯಿತು. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡೋಣ 5. ಇದಕ್ಕೆ 5 - 3 ಈಸ್ ಈಕ್ವಲ್ಸ್ ಟು ಟಿ. 5 - 3 ಈಸ್ ಈಕ್ವಲ್ಸ್ ಟು ಟಿ. 5 - 3 ಎಷ್ಟು, 2 ಈಸ್ ಈಕ್ವಲ್ಸ್ ಟು ಟಿ. ಎಷ್ಟಾಯ್ತು ಇವಾಗ, ಲೋವರ್ ಲಿಮಿಟ್ -2 ಆಯಿತು, ಅಪ್ಪರ್ ಲಿಮಿಟ್ 2 ಆಯಿತು. ಹಾಗೆ ಇದಕ್ಕೂ ಅಪ್ಲೈ ಮಾಡೋಣ. 1 - 1 ಈಸ್ ಈಕ್ವಲ್ಸ್ ಟು ಟಿ. ಅಂದರೆ ಎಷ್ಟಾಯಿತು, ಲೋವರ್ ಲಿಮಿಟ್ 1 ಅಲ್ವಾ, ಅಂದರೆ ಇಲ್ಲೇನಾಗುತ್ತೆ 0 ಆಗುತ್ತೆ. ಸರಿನಾ? ಯಾಕಂದರೆ 1 - 1 0 ಟಿ. 5 ಅಪ್ಲೈ ಮಾಡೋಣ. ಇದು 5 - 1 ಈಸ್ ಈಕ್ವಲ್ಸ್ ಟು ಟಿ. ಅಂದರೆ ಎಷ್ಟಾಯಿತು 4. ದಟ್ಸ್ ಇಟ್. ಈಗ ಇಲ್ಲೇನಾಗುತ್ತೆ, ಮಾಡ್ಯುಲಸ್ ಆಫ್ ಟಿ ಇಂಟು ಡಿ ಟಿ. ಮಾಡ್ಯುಲಸ್ ಆಫ್ ಟಿ ಇಂಟು ಡಿ ಟಿ. ಇದ್ರ ಮಧ್ಯೆ ಪ್ಲಸ್ ಸೈನ್
ಈಗ ಡಿಫ್ರೆಂಟ್ ಸೈನ್ ಇದ್ದರೆ ಏನು ಮಾಡಲಿಕ್ಕೆ ಹೇಳಿದ್ದೆ ನಾನು, ಆ್ಯಡ್ ಮಾಡಲಿಕ್ಕೆ ಹೇಳಿದ್ದೇನೆ. ಇದೇನಾಗುತ್ತೆ 2 ಸ್ಕ್ವೇರ್ ಅಂದರೆ 4 ಪ್ಲಸ್ -2 ಸ್ಕ್ವೇರ್ 4 ಡಿವೈಡೆಡ್ ಬೈ 2 ಸರಿನಾ, ಪ್ಲಸ್ ಇದು ಸೇಮ್ ಸೈನ್ ಇದೆ. ಸೇಮ್ ಸೈನ್ ಇದ್ದರೆ ಏನು ಮಾಡಲಿಕ್ಕೆ ಹೇಳಿದ್ದಾನೆ, ಫಾರ್ಮುಲಾ ನೋಡಿ, ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಬಿ ಸ್ಕ್ವೇರ್ ಏನು 4 ಸ್ಕ್ವೇರ್ ಎಷ್ಟು 16 ಮೈನಸ್ ಎ ಸ್ಕ್ವೇರ್ ಅಂದರೆ 0 ಸ್ಕ್ವೇರ್ ಎಷ್ಟು 0 ಡಿವೈಡೆಡ್ ಬೈ 2. 4 + 4 8 ಬೈ 2 ಎಷ್ಟು 4 ಆಗುತ್ತೆ, ಪ್ಲಸ್ 16 ಮೈನಸ್ 0 16 ಬೈ 2 8 4 + 8 ಎಷ್ಟು 12. ದಟ್ಸ್ ಇಟ್. ಸೊ 12 ಈಸ್ ಯುವರ್ ಆನ್ಸರ್. ಅಷ್ಟೇ ಸಿಂಪಲ್, ವೆರಿ ಸಿಂಪಲ್. ಅರ್ಥ ಆಯ್ತಾ ನಿಮ್ಗೆ? ಇಷ್ಟು ತುಂಬ ಸಿಂಪಲ್. ಈ ಥರ ಬಂತ ಸಪ್ರೇಟಾಗಿ ತಗೊಳ್ಳಿ, ಸೇಮ್ ಮಾಡೋದು. ಇಲ್ಲಿ ಎಕ್ಸ್ ಇರಬೇಕು, ಎಕ್ಸ್ ಇಲ್ವಾ, ಸೊ x+2 ಬಂತ, x-1 ಬಂತ, ಟಿ ಅಂತ ತಗೊಳ್ಳೋದು. ಡಿಫ್ರೆನ್ಷಿಯೇಟ್ ಮಾಡಿದಾಗ dx dt ಆಗುತ್ತೆ. ಆಮೇಲೆ ಇದಿದೆ ನೋಡಿ, ಇಲ್ಲಿದೆ ನೋಡಿ, ಇದಕ್ಕೆ ಲೋವರ್ ಲಿಮಿಟ್ ಅಪ್ಲೈ ಮಾಡಿ. ಎಕ್ಸ್ ಇದ್ದಲ್ಲಿ -5 + 2 3 -5 + 2 ಅಂದರೆ -3, ಅದನ್ನು ಲೋವರ್ ಲಿಮಿಟಿಗೆ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಅಪ್ಪರ್ ಲಿಮಿಟ್ ಏನಿದೆ 5 ಇದೆ, ಅದನ್ನು ಇಲ್ಲಿ ಅಪ್ಲೈ ಮಾಡಿ. 5 + 2 ಎಷ್ಟು 7, ಅದನ್ನು ಅಪ್ಪರ್ ಲಿಮಿಟಿ. ಈಗ ಎರಡರದ್ದು ಸೈನ್ ಡಿಫ್ರೆಂಟ್ ಇದ್ದರೆ ಏನು ಮಾಡಬೇಕು, ಡಿಫ್ರೆಂಟ್ ಇದ್ದಾಗ a² + b² b² + a² ಬೈ 2 ಅಷ್ಟೇ, ಸಿಂಪಲ್. ಓಕೆ, ಸೊ ಇದಿಷ್ಟು ನಿಮ್ಮದು ಮಾಡ್ಯುಲಸ್ ಫಂಕ್ಷನ್. ಓಕೆ, ಸೊ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಡೆಫಿನೆಟ್ ಇಂಟಿಗ್ರಲ್ಸ್ ಇದು ಹೇಳಿಕೊಡ್ತೇನೆ. ಸೊ ಇದಿಷ್ಟು ಮಾಡ್ಯುಲಸ್ ಫಂಕ್ಷನ್ ಇದಾಗಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಹೆಲ್ಪ್ಫುಲ್ ಆಗ್ತಾ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಶಾರ್ಟ್ಕಟ್ ಟ್ರಿಕ್ಸ್ ಎಲ್ಲ ಮ್ಯಾಥ್ಸು, ಇನ್ ಕೇಸ್ ಕೆಮಿಸ್ಟ್ರಿ, ಫಿಸಿಕ್ಸಲ್ಲಿ ಇರೋದನ್ನು ಯಾವುದ್ಯಾವುದರಲ್ಲಿ ಇದೆ ಎಲ್ಲದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಇದು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.